ಪೃಥ್ವಿರಾಜು ಇಷ್ಟೊಂದು ಹೇಳ್ತಿದ್ದಾನಲ್ವಾ, ಇವತ್ತು ಹೋಗ್ಬೇಡ ಬಿಡಮ್ಮ. ಆಫೀಸ್ ಅವ್ರಿಗೆ ಫೋನ್ ಮಾಡಿ ವಿಷಯ ಹೇಳೋಣ. ಒಳ್ಳೆ ದಿನ ನೋಡ್ಕೊಂಡು ಹೊರಡ್ಬಹುದಲ್ಲ. ಹೌದಮ್ಮ, ಗೊತ್ತಿದ್ದು ತಪ್ಪು ಮಾಡೋದು ಯಾಕೆ? ನಮ್ಮ ಯಜಮಾನ್ರು ನೋಡಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಎಷ್ಟು ದೊಡ್ಡ ಅಪಾಯ ಆಗ್ತಿತ್ತು. ನೀನ್ ಸೂಪರ್ ಅಣ್ಣ, ಸರಿಯಾದ ಸಮಯದಲ್ಲೇ ಒಳ್ಳೆ ಕೆಲಸ ಮಾಡ್ದೆ. ನನ್ ಗಂಡ ಆಗೋರ್ನ ಅಪಾಯದಿಂದ ಪಾರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿರಾಜ್ ಅವರೇ. ಶ್ರೀಕರ್ ಅವರೇ, ಇವತ್ತು ಎಲ್ಲಿಗೂ ಹೋಗೋದ್ ಬೇಡ ಬಿಡಿ, ನಾಳೆ ನೋಡ್ಕೊಳ್ಳೋಣ. ಅವನಿ, ಆಫೀಸ್ವರೆಗೆ ಫೋನ್ ಮಾಡಿ ಹೇಳ್ಬಿಡು, ಸುಮ್ಮನೆ ಏನಕ್ಕೆ ರಿಸ್ಕ್ ಅಂತ. ಥ್ಯಾಂಕ್ಸ್ ಬಾಬಾ. ಇದರಲ್ಲಿ ನಂದೇನಿದೆ, ಎಲ್ಲ ಈ ಪಂಚಾಂಗದ ಮಹಿಮೆ. ಅಷ್ಟಕ್ಕೂ ನಿಮಗೆ ಪಂಚಾಂಗ ನೋಡೋದಕ್ ಬರತ್ತಾ? ದೊಡ್ಡ ದೊಡ್ಡ ಪಂಡಿತರಿಗಿಂತ ಚೆನ್ನಾಗೇ ನೋಡ್ತೀನಿ. ಅದಕ್ಕೇನಾ ಹೋದ್ ವರ್ಷದ ಪಂಚಾಂಗ ನೋಡ್ತಾ ಇರೋದು? ಹೋದ ವರ್ಷದ್ದ? ನೋ, ಇಲ್ಲ, ಇದು ಹೇಗಾಯ್ತು? ನೋಡಿ ಮಾವ, ನೋಡಿ ಅತ್ತೆ. ಪೃಥ್ವಿರಾಜು, ಏನೇ ಇದು ನೋಡು. ಯಾರಾದ್ರೂ ಜೀವನದಲ್ಲಿ ಮುಂದೆ ಹೋಗ್ಬೇಕು ಅನ್ಕೊಂತಾರೆ, ಅಣ್ಣ ನೋಡಿದ್ರೆ ವರ್ಷ ಹಿಂದೆ ಹೋಗಿ ನೋಡ್ತಿದ್ದಾರೆ. ಮಹಾ ಪಂಡಿತರು. ಏನಾದ್ರೂ ಕೆಲ್ಸ ಮಾಡಕ್ ಮುಂಚೆ ಒಂದಲ್ಲ 4 ಸಲ ನೋಡ್ಬೇಕು. ಹೋದ್ ವರ್ಷದ ಪಂಚಾಂಗ ತಗೊಂಡ್ ಬಂದು ತುಂಬಾ ಬಿಲ್ಡಪ್ ಕೊಟ್ರಿ. ಹೋಗಿ ಹೋಗಿ ನಿನ್ನ ಮಾತು ಕೇಳಿದ್ವಲ್ಲ, ನಮ್ಮ ಹಣೆ ಬರ. ನೀನ್ ಅತಿಯಾಗಿ ಆಡೋವಾಗ್ಲೇ ನನಗ್ ಡೌಟ್ ಬಂದಿತ್ತು. ಪಂಚಾಂಗನೂ ಇಲ್ಲ, ಯಾವ ಬದ್ನೆಕಾಯೂ ಇಲ್ಲ, ನೀನು ಮಾಮೂಲಿನೇ ಅಲ್ಲ. ಕೆಲವರು ಕೆಲವೊಂದು ತಡಿಬೇಕು ಅನ್ಕೊಂತಾರೆ, ಅಷ್ಟ್ ಮಾತ್ರಕ್ಕೆ ಅದು ನಿಂತು ಹೋಗಲ್ಲ. ಇವತ್ತು ತುಂಬಾ ಒಳ್ಳೆ ದಿನ ಅತ್ತೆ, ನೀವೇನು ಯೋಚನೆ ಮಾಡ್ಬೇಡಿ. ನಾವು ಹೊರಡ್ತೀವಿ. ಛೇ, ಈ ತರ ಮಿಸ್ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನೋ ಒಂದ್ ಮಾಡ್ಬೇಕು, ಏನ್ ಮಾಡೋದು? ಬಾವಾ, ಹುಷಾರಮ್ಮ. ಸರಿ ಅತ್ತೆ. ಬಾಯ್ ನಿಹಾರಿಕಾ, ಹೋಗ್ ಬರ್ತೀವಿ. ಬಾವಾ, ನಿಹಾರಿಕಂಗೆ ಬಾಯ್ ಹೇಳಿ. ಬಾಯ್ ನಿಹಾರಿಕಾ. ಪಂಚಾಂಗ ಪೃಥ್ವಿರಾಜಣ್ಣನ್ ಪ್ಲಾನು, ಸೀನೋದು ನಿಹಾರಿಕಾ ಪ್ಲಾನು. ಹೊರಗಡೆ ಹೋಗುವಾಗ ಸೀನಿದ್ರೆ ಬೆಕ್ಕು ಎದುರು ಬಂದಷ್ಟು ಅನಿಷ್ಟ. ಹೌದೌದು, ಪಂಚಾಂಗ ಹೇಳಿದೆ. ಸೀನ್ದಾಗ ಹೊರಗಡೆ ಹೋಗೋದು ಒಳ್ಳೇದಲ್ಲ ಅಂತ ನಿಮ್ಗೂ ಗೊತ್ತಲ್ವಾತೆ? ಏನೋ ಇವತ್ತು ನೀವು ಹೊರಟಿರೋ ಶಕುನಾನೇ ಚೆನ್ನಾಗಿರೋ ಹಾಗಿಲ್ಲ. ಹೋಗೋದ್ ಬೇಡ ಶ್ರೀಕರ್. ನಿಹಾರಿಕಾ, ತಗೋ. ಏನು? ನೆಗಡಿ ಆಗಿದೆ ಅಂದೆ ಅಲ್ವಾ, ಈ ಪೇನ್ ಬಾಮ್ ಹಚ್ಕೋ, ಬೇಗ ರಿಲೀಫ್ ಕೊಡುತ್ತೆ. ಒಳ್ಳೆ ಟೈಮಲ್ಲೇ ತಂದೆ ಅಲ್ವಾ? ಮಾಮೂಲಿ ಟೈಮ್ ಅಲ್ಲ ಅಮ್ಮ. ನನ್ನ ಮಗಳು ತಂದೆಗಿಂತ ಮೇಧಾವಿ ಅಂತ ಮತ್ತೊಂದ್ಸರಿ ನಿರೂಪಿಸ್ದೆ. ಹ್ಯಾಪಿ ಡಾಟರ್ಸ್ ಡೇ ಕಾವ್ಯ. ಇವತ್ತು ಡಾಟರ್ಸ್ ಡೇ ಅಲ್ಲ ಅಲ್ವಾ ಅಪ್ಪ? ಆದ್ರೂ ಯಾಕೋ ಹೇಳ್ಬೇಕು ಅನ್ನಿಸ್ತು ಅಮ್ಮ. ಥ್ಯಾಂಕ್ ಯು ಅಪ್ಪ. ನೆಗಡಿ ಆಗಿದ್ದಕ್ಕೆ ಸೀನಿದ್ದ, ಅಪಶಕುನ ಏನಿಲ್ಲ. ನೀವು ಹೋಗ್ಬನ್ನಿ. ಎಲ್ಲ ಮುಗೀತಾ ಅಥವಾ ಇನ್ನೂ ಇಂಥದ್ದೇನಾದ್ರೂ ಇದೆಯಾ? ಅಂದ್ರೆ ಏನ್ ನಿನ್ ಉದ್ದೇಶ? ಇನ್ ನಿಲ್ಸ್ತೀರಾ ನಿಮ್ಗೋಳ್ನ? ಹೋಗಿ ಬರ್ತೀವಮ್ಮ. ಬಾಮ್ಮ, ನಾವು ಕಾರ್ವರ್ಗೂ ಬರ್ತೀವಿ. ನಡೀರಿ. ಜಸ್ಟ್ ಮಿಸ್ಸು. ಒಳ್ಳೆ ತಂದೆ ಮಗಳಮ್ಮ.
ಇನ್ನೇನಾದ್ರೂ ಅವಕಾಶ ಸಿಗುತ್ತೇನೋ ನೋಡೋಣ, ನಡೀರಿ. ನಡೀರಿ. ಅವನಿನ ಹೇಗಾದ್ರೂ ತಡಿಬೇಕು. ಬೇಗ ತಲೆಗೇನಾದ್ರೂ ಐಡಿಯಾ ಬಂದ್ರೆ ಚೆನ್ನಾಗಿರ್ತಿತ್ತು. ಅವನಿ ಶ್ರೀಕರ್ನ ತಡೆಯೋಕೆ ಇನ್ ನಮ್ ಕೈಯಿಂದ ಸಾಧ್ಯ ಇಲ್ಲ. ನಿಂತ್ಕೊಳ್ಳಿ. ಮತ್ತೆ ಏನಾಯ್ತಮ್ಮ? ಹೀಗೆ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ಹಾಗಂತ ಮನ್ಸಲ್ಲಿರೋದನ್ನ ಹೇಳ್ದೇ ಇರೋದಕ್ಕೂ ಆಗ್ತಾ ಇಲ್ಲ. ನಮ್ಮ ಮಧ್ಯೆ ಸಂಕೋಚ ಯಾಕಮ್ಮ? ಮನ್ಸಲ್ಲಿ ಬಚ್ಚಿಟ್ಕೊಳ್ಳೋದೇನು? ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಬೇಗ ಹೇಳು. ಶ್ರೀಕರ್ ಅವ್ರಿಗೆ ಮೆಮೊರಿ ಲಾಸ್ ಆಗಿದೆ ಅಲ್ವಾ? ಇಂಥ ಸಮಯದಲ್ಲಿ ಅವರೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗೋದು ಸೇಫ್ ಅಲ್ಲ. ರೆಗ್ಯುಲರ್ ಆಗಿ ಓಡಾಡಿರೋ ಏರಿಯಾಗಳು ಇದಕ್ಕೂ ಮುಂಚಿನ ಥರ ನೆನ್ಪಿಗೆ ಬರಲ್ಲ. ಕನ್ಫ್ಯೂಸ್ ಆಗೋಗ್ತಾರೆ. ಆ ಭಯದಲ್ಲಿ ಮಿಸ್ ಆಗಿ ಅಷ್ಟು ಪಾಸ್ ಕೊಡ್ಬೇಡ ನಿಹಾರಿಕಾ. ವಿಷಯ ಏನು ಅಂತ ನೇರವಾಗಿ ಹೇಳು. ಏನಾದ್ರೂ ಆಕ್ಸಿಡೆಂಟ್ ಆದ್ರೂ ಆಗಬಹುದು. ಅತ್ತೆ, ನಿಹಾರಿಕಾ ಒಳ್ಳೆ ವಿಷಯನೇ ಹೇಳಿದಾಳೆ. ಹಾಗೆ ಆಗ್ಬಾರ್ದೇನಾದ್ರೂ ಆದ್ರೆ ನಮ್ ಕುಟುಂಬಕ್ಕೆ ಎಷ್ಟು ನಷ್ಟ, ಅಲ್ಲಿ 10 ಊರಿಗೂ ಎಷ್ಟು ನಷ್ಟ. ಒಂದ್ಸಲ ಯೋಚನೆ ಮಾಡಿ. ಏನ್ ಮಾತಾಡ್ತಿದ್ಯಾ? ಹೌದಮ್ಮ, ಅವನಿಗೇನಾದ್ರೂ ಪರವಾಗಿಲ್ಲ. ಶ್ರೀಕರ್ಗೇನಾದ್ರೂ ಆಗೋಯ್ತು ಅಂದ್ರೆ ನಿನ್ನಂತ ಜಾತಕ ಹೊಂದಿರೋ ನಿಹಾರಿಕಾ ಜೊತೆ ಮದ್ವೆ ನಡೀದೆ ನಿಂತು ಹೋಗುತ್ತೆ. ಆವಾಗ ವರ್ಷಗಳಿಂದ ಬರ್ತಾ ಇರೋ ಆಚಾರ ನೀರ್ಪಾಲ್ ಆದ ಹಾಗೆ ಅಲ್ವಾ? ತಪ್ಪಾಗಿ ಕೂಡ ಇಂಥ ಮಾತಾಡ್ಬೇಡಿ. ಅವನೀನು ನಮ್ಮನೆ ಹುಡುಗಿನೇ, ಅವಳಿಗೂ ಏನು ಆಗ್ಬಾರ್ದು. ಅವನಿ ಪಕ್ಕದಲ್ಲೇ ಇರ್ತಾಳೆ ಅಲ್ವಾ? ಶ್ರೀಕರ್ಗೆ ರೂಟ್ ಹೇಳ್ತಾಳೆ. ಅವಾಗ ಏನ್ ಪ್ರಾಬ್ಲಮ್ ಇರುತ್ತೆ? ವೇದ ಕೊಟ್ಟಿದ್ದ ಸಲಹೆನು ಚೆನ್ನಾಗೇ ಇದೆಯಲ್ಲ. ಅಪಾಯ ಆಗೋವರೆಗೂ ಎಲ್ಲನೂ ಚೆನ್ನಾಗೇ ಇರುತ್ತೆ ತಾತ. ಹೇಳೋದು ನಮ್ ಧರ್ಮ, ಕೇಳದಿದ್ರೆ ನಿಮ್ ಕರ್ಮ ಅಂತ ದೊಡ್ಡವ್ರು ಹೇಳ್ತಾರೆ. ಈಗ ನಿಮ್ ಪರಿಸ್ಥಿತಿ ಕೂಡ ಹಾಗೆ ಇದೆ. ಸರಿಯಾಗಿ ಯೋಚನೆ ಮಾಡ್ಬೇಕಲ್ವಾ ಅತ್ತೆ? ಆಫೀಸ್ ವರ್ಕ್ ಇವತ್ತಲ್ಲ ಅಂದ್ರೆ ನಾಳೆನಾದ್ರೂ ಮಾಡ್ಬೋದಲ್ವಾ? ಮನುಷ್ಯರಿಗೆ ಏನಾದ್ರೂ ಆದ್ರೆ ನಾವೇನು ಮಾಡಕ್ಕಾಗಲ್ಲ. ಅಮ್ಮ ಅವನಿ, ಎಲ್ರೂ ಇಷ್ಟೊಂದು ಹೇಳ್ತಿದಾರಲ್ಲ, ನೀವು ಹೋಗದೆ ಇರೋದೇ ಒಳ್ಳೇದು. ಹೌದಮ್ಮ, ಕಂಪ್ನಿಯವ್ರಿಗಾಗೋ ದುಡ್ಡು ನಷ್ಟಕ್ಕಿಂತ ಪ್ರಾಣ ನಷ್ಟ ಆಗದೆ ಇರೋ ಹಾಗೆ ನೋಡ್ಕೋಬೇಕಲ್ಲಮ್ಮ. ನೀವೇನು ಭಯ ಪಡ್ಬೇಡಿ, ನಾವು ಹೋಗ್ತೀವಿ. ಎಲ್ಲರೂ ಹೇಳ್ತಾ ಇದ್ರು, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ನಮಗ್ ಹೋಗಕ್ಕಾಗತ್ತೆ. ಹೇಗೆ? ಮನ್ಸಿದ್ರೆ ಮಾರ್ಗ ಇರತ್ತೆ. ಏನು ಆ ಮಾರ್ಗ? ಏನ್ ಮಾಡೋಕ್ ಹೊರಟಿದ್ಯೋ ಹೇಳಮ್ಮ. ಕೀಸ್ ಇಲ್ಕೊಡಿ. ನೀವ್ ಕೂತ್ಕೊಳ್ಳಿ ಬಾಬಾ. ಏನ್ ಮಾಡ್ತಿದ್ಯಾ? ಶ್ರೀಕರ್ ಅವರು ಅಲ್ಲಿ ಕೂತ್ಕೊಂಡ್ರೆ ಮತ್ತೆ ಡ್ರೈವಿಂಗ್ ಯಾರು ಮಾಡ್ತಾರೆ? ನಾನ್ ಡ್ರೈವ್ ಮಾಡ್ತೀನಿ. ನೀನಾ? ನಿನಗ್ ಡ್ರೈವಿಂಗ್ ಬರತ್ತಾ? ಬರತ್ತೆ. ನಾವ್ಯಾವತ್ತೂ ನೋಡೇ ಇಲ್ವೇ? ನೀವ್ ನೋಡ್ಲಿಲ್ಲ ಅಂದ್ರೆ ನನಗ್ ಬರಲ್ಲ ಅಂತನಾ? ನೀವ್ ನಂಬ್ಲಿಲ್ಲ ಅಂದ್ರೆ ನಿಜ ಅಲ್ಲ ಅಂತನಾ? ನಿನ್ ಹತ್ರ ಈ ಟ್ಯಾಲೆಂಟ್ ಕೂಡ ಇದೆಯಾ ಅಮ್ಮ? ಒಬ್ಬೊಬ್ರ ಹತ್ರ ಒಂದೊಂದು ಟ್ಯಾಲೆಂಟ್ ಇರತ್ತೆ ಅಣ್ಣ. ಅವಶ್ಯಕತೆ ಬಂದಾಗ ಹೊರಗೆ ಬರತ್ತೆ. ನೀನ್ ಸಾಮಾನ್ಯದೋಳೆ ಅಲ್ಲ. ಪ್ರಪಂಚದಲ್ಲಿ ತುಂಬಾ ಕೆಟ್ಟೋರಿದಾರಲ್ವಾ ಅಕ್ಕ? ಬದುಕ್ಬೇಕು ಅಂದ್ರೆ ಇಷ್ಟು ಮಾತ್ರ ಇರ್ಲೇಬೇಕು. ನಿನಗ್ ಡ್ರೈವಿಂಗ್ ಬರುತ್ತೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಿದ್ಯಮ್ಮ. ಅತ್ತೆ, ನಾನ್ ಮೊದಲು ಟೂರಿಸ್ಟ್ ಗೈಡ್ ಆಗಿ ಕೆಲಸ ಮಾಡ್ತಿದ್ದೆ. ಆಗ ನಾನು ದೊಡ್ಡ ದೊಡ್ಡ ವ್ಯಾನ್ ಕೂಡ ಡ್ರೈವ್ ಮಾಡಿದ್ದೀನಿ. ವ್ಯಾನ್ ಹಾಳಾದ್ರೆ ಅಥವಾ ಡ್ರೈವರ್ ಪ್ರಾಬ್ಲಮ್ ಆದ್ರೆ ಸ್ಪಾಟ್ಗೆ ಹೋಗಿ ನಾನೇ ವೆಹಿಕಲ್ಸ್ನ ತಗೊಂಡ್ ಬರ್ತಿದ್ದೆ. ನೀವೇನ್ ಭಯ ಪಡ್ಬೇಡಿ, ನಾವು ಹೊರಡ್ತೀವಿ. ಸರಿನಮ್ಮ, ಹುಷಾರು.
ಅಮ್ಮ ತೊಂದರೆ ತಪ್ಪದಾಗಾಯ್ತು. ಎಷ್ಟೇ ಆದ್ರೂ ಅವನಿ ತುಂಬಾ ಬುದ್ಧಿವಂತಳು. ನಾವೆಲ್ಲ ಲಾಸ್ ಅನ್ನೋದು ನಿನಗೆ ಪ್ಲಸ್ ಆಗುತ್ತೆ ಅನ್ಕೊಂಡ್ವಿ, ಅವನಿಗೆ ಪ್ಲಸ್ ಆಗಿದ್ದು. ಅವನಿ ಮೂಮೆಂಟ್ ನೋಡ್ತಾ ಇದ್ರೆ ಶ್ರೀಕರ್ಗೆ ಸದ್ಯದಲ್ಲೇ ಹಳೆ ನೆನ್ಪು ಬರೋ ತರ ಆಗಿದೆ. ಇಳಿ ಬಾವಾ. ಅಕ್ಕನ್ನ ಭಾವನ್ನ ಸೌಮ್ಯನ್ ನೋಡಾದ್ರೂ ಶ್ರೀಕರ್ ಭಾವಂಗೆ ಹಳೆ ವಿಷಯಗಳು ನೆನ್ಪಾಗ್ಬೋದು. ಆಫೀಸಿಗೆ ಹೋಗ್ದೇನೆ ಕಾರ್ನ ಈ ಮನೆ ಮುಂದೆ ನಿಲ್ಸಿದ್ಯಲ್ಲ, ಯಾಕೆ? ಈ ಮನೆ ನೋಡಿದ್ರೆ ನಿಂಗೇನಾದ್ರೂ ನೆನ್ಪಿಗೆ ಬರ್ತಿದ್ಯಾ? ಈ ಮನೇಲಿರೋರು ಯಾರಾದ್ರೂ ನಿನಗೆ ನೆನ್ಪಾಗ್ತಾ ಇದ್ದಾರಾ? ನನಗೇನೋ ನೆನಪಿಗೆ ಬರ್ತಿಲ್ಲ. ಯಾರ ಮನೆ ಇದು? ನನ್ನ ಅಕ್ಕ ಸುಜಾತನ್ ಮನೆ. ಓ ಹೌದಾ? ಅಕ್ಕನ್ ಮಾತಾಡಿಸ್ಕೊಂಡು ಹೋಗೋಣ ಬಾ. ಆಫೀಸಿಗೆ ಟೈಮ್ ಆಗ್ತಿದೆಯಲ್ವಾ? ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಬಾ. ಸರಿ. ಹಾಯ್ ಚಿಕ್ಕಪ್ಪ. ಅಕ್ಕ, ಹೇಗಿದೆಯಾ ಶ್ರೀಕರ್? ನಿನ್ನ ಆರೋಗ್ಯ ಹೇಗಿದೆ? ನನ್ನ ಅಕ್ಕ ಸುಜಾತ, ಅವ್ರ ಮಗಳು ಸೌಮ್ಯ. ನಮಸ್ಕಾರ ರೀ. ಗೊತ್ತಿಲ್ಲದೆ ಇರೋರ್ ತರ ಮಾತಾಡಿಸ್ತಿದ್ಯಲ್ಲ ಶ್ರೀಕರ್. ನೀವ್ ಈಗ್ಲೇ ಅಲ್ವಾ ನನಗೆ ಪರಿಚಯ ಆಗಿದ್ದು? ಇದಕ್ಕೂ ಮುಂಚೆ ನಮ್ಮನೆಗ್ ಬಂದಿರೋದ್ ನಿನಗೆ ನೆನಪಿಗೆ ಬರ್ತಿಲ್ವಾ? ನಾನು ನಿಮ್ಮನೆಗೆ ಬರ್ತಿದ್ನಾ? ಈ ಮಗು ನನ್ನ ಚಿಕ್ಕಪ್ಪ ಅಂತ ಕರೀತಿದ್ಲ. ನಿನಗೆ ಈ ಮನೆ ಜೊತೆ ತುಂಬಾ ಅನುಬಂಧ ಇದೆ. ಇಲ್ಲಿಗೆ ನೀನು ತುಂಬಾ ಸರ್ತಿ ಬಂದಿದ್ಯಾ. ಏನೋ ರೀ, ನನಗಂತೂ ಬಂದ ಹಾಗೆ ನಿಜವಾಗ್ಲೂ ಅನ್ನಿಸ್ತಿಲ್ಲ. ಅವನಿ ನಿನಗೇನಾಗ್ತಾಳೋ ಗೊತ್ತಾ? ಗೊತ್ತು. ಏನಾಗ್ತಾಳೆ? ಅವನೇ ನನಗೆ ನಾದ್ನಿ ಆಗ್ತಾಳೆ. ಅಮ್ಮನೂ ಹೇಳಿದ್ರು, ಡಾಕ್ಟರು ಹೇಳಿದ್ರು. ನನಗೋಸ್ಕರ ಚಾಕ್ಲೇಟ್ಸ್ ತರ್ತಿದ್ದೆ, ಐಸ್ ಕ್ರೀಮ್ಸ್ ತರ್ತಿದ್ದೆ. ನಾನು ಹಾಸ್ಪಿಟಲ್ ಅಲ್ಲಿ ಅಪಾಯದಲ್ಲಿದ್ದಾಗ ದುಡ್ಡಿಗೆ ಹೆಲ್ಪ್ ಮಾಡಿದ್ರಿ. ನನಗೆ ಸಂಬಂಧ ಇಲ್ದಿರೋ ವಿಷಯನೆಲ್ಲ ಹೇಳ್ತಿದ್ದೀರಾ? ಅಯ್ಯೋ, ಇವಾಗ ಏನಾಯ್ತು ಅಂತ ಏನು ಕಳ್ತಿದ್ದೀರಾ? ಬಾವಾ, ನೀವ್ ಕೂತ್ಕೊಳ್ಳಿ, ನಾನು ಈಗ್ಲೇ ಬರ್ತೀನಿ. ಅಕ್ಕ ನೀನ್ ಬಾ ಬಾ ಅಕ್ಕ. ಅಕ್ಕ, ನನ್ಗೆ ಇಷ್ಟು ಸಂಕಟ ಆಗ್ತಿದೆ. ನೀನ್ ಹೇಗೆ ಸಹಿಸ್ಕೋತಿದ್ಯಾ? ನಿಮ್ ಮದ್ವೆ ವಿಷಯ ಹೇಳೋವರೆಗೂ ಶ್ರೀಕರಿಗೆ ಹಳೇದ್ ನೆನ್ಪಿಗೆ ಬರಲ್ಲ. ನಾನು ಹೋಗಿ ನಿಮ್ ವಿಷಯನ ಹೇಳ್ಬಿಡ್ತೀನಿ. ಇದಕ್ಕಿಂತ ನಷ್ಟ ಇನ್ನೇನಾಗುತ್ತೆ? ಅಕ್ಕ, ಕೆಲವು ವಿಷಯನ ಪೇಷಂಟ್ ಹತ್ರ ನಾವು ಡೈರೆಕ್ಟ್ ಆಗಿ ಹೇಳ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಮೇಜರ್ ಇನ್ಸಿಡೆಂಟ್ಸ್ ಏನೇ ಇದ್ರೂ ನೀವು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಬಾರ್ದು. ಅದನ್ನ ಒಂದು ಟ್ರೀಟ್ಮೆಂಟ್ ಹಾಗೆ ನಾನೇ ಶ್ರೀಕರ್ಗೆ ಹೇಳ್ತೀನಿ. ಯಾಕೆ ಅಂದರೆ, ನೀವು ಅವಸರದಿಂದ ಅವನು ಆದಷ್ಟು ಬೇಗ ಕ್ಯೂರ್ ಆಗಬೇಕು ಅನ್ನೋ ಆಸೆಯಿಂದ ಅವನ ಮೇಲೆ ಜಾಸ್ತಿ ಸ್ಟ್ರೆಸ್ನ ಕ್ರಿಯೇಟ್ ಮಾಡಿದ್ರೆ ಅದು ಮರುವನ್ನ ಜಾಸ್ತಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಬಿಡುತ್ತೆ. ಅದಕ್ಕೇನೆ ನಾನು ಶ್ರೀಕರ್ ಅವ್ರ ಹತ್ರ ಹಳೆ ವಿಷಯಕ್ಕೆ ಸಂಬಂಧಪಟ್ಟಿರೋ ಯಾವ ವಿಷಯದ ಬಗ್ಗೆನೂ ಮಾತಾಡ್ತಾ ಇಲ್ಲ. ಈ
ಸಮಯದಲ್ಲಿ ಮದ್ವೆ ವಿಷಯ ಹೇಳ್ಬೇಕಂದ್ರೆ ಡಾಕ್ಟರ್ ಮೂಲಕನೋ ಅತ್ತೆ ಮೂಲಕನೋ ಹೇಳಿಸ್ಬೇಕು. ಎರಡೂ ನಮ್ಗೆ ಅಪಾಯನೇ. ನಾವೇ ಹೇಳಿದ್ರೆ ನಾವು ಮೋಸ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋ ಅಪಾಯ ಇದೆ. ಕೆಲವು ದಿನಾನೋ ಕೆಲವು ತಿಂಗಳು ಈ ಪರಿಸ್ಥಿತಿನ ಸಹಿಸ್ಕೊಳ್ದೆ ಬೇರೆ ದಾರಿ ಇಲ್ಲ. ನಿನ್ ಜೀವನದ ಬಗ್ಗೆ ನಾನು ಊಹಿಸ್ಕೊಂಡಿದ್ದಕ್ಕೆ ಇಲ್ಲಿ ನಡೀತಿರೋದಕ್ಕೆ ಸ್ವಲ್ಪನೂ ಸಂಬಂಧನೇ ಇಲ್ಲ. ನಿನ್ ಬದುಕಿನ್ ಯಾವಾಗ ಸರಿ ಹೋಗುತ್ತೋ? ದೇವ್ರ ದಯೆ ಯಾವಾಗ ಸಿಗತ್ತೋ ನೋಡೋಣ. ಬಾವನ ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು. ನಾವು ಹೊರಡ್ತೀವಿ. ನಿಮ್ಮನ್ನು ನೋಡಿದ್ರೆ ಏನಾದ್ರೂ ಮೆಮೊರೀಸ್ ನೆನಪಿಗೆ ಬರ್ಬೋದು ಅಂತ ಆಸೆಯಿಂದ ಬಂದೆ. ನನ್ನ ಆಸೆ ನಿರಾಸೆ ಆಯ್ತು. ನಾವು ಹೊರಡ್ತೀವಿ. ಬಾ ಅಕ್ಕ. ಆ ವಿಷಯ ಕೂಡ ನೆನಪಿಗೆ ಬರ್ತಾ ಇಲ್ವಾ ಚಿಕ್ಕಪ್ಪ? ಅವನಿ, ನಿನ್ನ ಅಕ್ಕನ ಮಗಳು ನನ್ನ ಹತ್ರ ಏನೇನೋ ಮಾತಾಡ್ತಿದ್ದಾಳೆ. ಸೌಮ್ಯ, ಮುಂದಿನ ಸಲ ಬಂದಾಗ ಮಾತಾಡ್ಬೋದು. ಈಗ ಬಿಡು. ಸೌಮ್ಯ ನಿನ್ನ ಹತ್ರ ಏನ್ ಹೇಳಿದ್ಲೋ ಆದ್ರೆ ಅದೆಲ್ಲ ನಿಜಾನೇ ಶ್ರೀಕರ್. ನೀವೇನು ಹೇಳಿದ್ರು ನಾನು ನಂಬಲ್ಲ. ನೀವೇನಾದ್ರೂ ಹೇಳಬೇಕು ಅನ್ಕೊಂಡ್ರೆ ಅಮ್ಮನ ಹತ್ರ ಬಂದು ಹೇಳಿ, ಇಲ್ಲ ಅಂದ್ರೆ ನಮ್ಮ ಡಾಕ್ಟರ್ ಹತ್ರ ಬಂದು ಹೇಳಿ. ನಿಮ್ಮ ಮಾತನ್ನಂತೂ ನಾನು ನಂಬಲ್ಲ. ಹೊರಗಡೆಯವ್ರು ಹೇಳೋದನ್ನ ನಂಬಿದ್ರೆ ಮೋಸ ಹೋಗೋ ಅಪಾಯ ಇದೆ. ಅವನಿ, ಹೊರಡೋಣವಾ? ಹೋಗಿ ಬರ್ತೀವಿ ಅಕ್ಕ. ನಡಿ ಬಾವ, ಬಾ. ಹಲೋ ಬ್ರದರ್. ಬ್ರದರ? ಯಾರು ನೀವು? ನಾನ್ ಯಾರ? ಸುಜಾತ ಗಂಡ, ಅವನಿಗೆ ಭಾವ. ನಾನ್ ಯಾರು ಅಂತ ನಿಜವಾಗ್ಲೂ ಗೊತ್ತಿಲ್ದಿರೋ ಹಾಗೆ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ಯಾ. ಸಿ ಮಿಸ್ಟರ್, ನಿಮ್ಮ ಮುಂದೆ ಆಕ್ಟಿಂಗ್ ಮಾಡಬೇಕಾಗಿರೋ ಅಗತ್ಯ ನನಗಿಲ್ಲ. ನಿಮ್ಮ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಶ್ರೀಕರ್ ಅವ್ರಿಗೆ ಈ ನಡುವೆ ಆರೋಗ್ಯ ಸರಿ ಇಲ್ಲ. ಅದಕ್ಕೆ ಯಾರನ್ನೂ ಗುರ್ತು ಹಿಡಿಯೋದಕ್ಕಾಗ್ತಿಲ್ಲ ಭಾವ. ಹೊಸ ನಾಟಕನ? ಟೈಟ್ಲ್ ಏನಿಟ್ಟಿದ್ದೀರಾ? ಈ ನರಸಿಂಹ ನಿಮ್ ಕಣ್ಣಿಗೆ ಒಂಥರ ಕೂಡ ಕಾಣಿಸ್ತಿಲ್ವಾ? ಇಲ್ಲಿ ನೋಡು ಶ್ರೀಕರ್, ನನಗೊಂದು ಕ್ಲಾರಿಟಿ ಬೇಕು. ಅದನ್ನ ಕೊಟ್ಮೇಲೆ ನೀನು ಹೆಜ್ಜೆನ ಹೊರಗಡೆ ಇಡು. ಅವನೇ ನಿನ್ ಹೆಂಡತಿ ಅಲ್ವಾ? ಅವನಿ ನಿನ್ ಹೆಂಡತಿ ಅಲ್ವಾ ಅಂತ ಕೇಳ್ತಾ ಇದ್ದೀನಿ. ಉತ್ತರ ಕೊಡು. ಯಾಕೆ ಹೊಡ್ದೆ? ಅವನಿ ನನ್ನ ಹೆಂಡತಿ ಹೇಗಾಗ್ತಾಳೆ? ತಲೆ ಕೆಟ್ಟಿರೋ ತರ ಮಾತಾಡ್ಬೇಡ. ನನಗಿನ್ನು ಮದ್ವೆ ಆಗಿಲ್ಲ. ನನ್ನ ಮದ್ವೆ ಆಗ್ತಿರೋಳ ಹೆಸರು ನಿಹಾರಿಕಾ. ಅವನಿ, ನನ್ನ ಇಲ್ಲಿ ಕರ್ಕೊಂಡು ಬಂದು ಯಾಕೆ ತೊಂದರೆ ಕೊಡ್ತಿದ್ಯಾ? ಇವನು ನೋಡು ಹೇಗ್ ಮಾತಾಡ್ತಿದ್ದಾನೆ. ಏನಾದ್ರೂ ಅರ್ಥ ಇದೆಯಾ? ನೀನ್ ನನ್ನ ಹೆಂಡತಿ ಹೇಗೆ? ಅವನಿ, ಇನ್ನೊಂದ್ಸಲ ಇಂಥ ಜಾಗ ಕರ್ಕೊಂಡು ಬರಬೇಡ. ಹೋಗೋಣ, ನಡೀರಿ. ಅಲ್ಲ, ಇಲ್ಲಿ ಏನ್ ನಡೀತಾ ಇದೆ ಮನೇಲಿ? ಅವನು ಯಾಕೆ ಹಾಗೆ ಮಾತಾಡ್ತಾ ಇದ್ದಾನೆ? ಅಲ್ಲ, ನಮ್ಮೊಂದು ಮಾತಾಡಿದಕ್ಕೆ ಏನಾದ್ರೂ ಅರ್ಥ ಇದೆಯಾ? ನಂಗೆ ಕ್ಲಾರಿಟಿ ಬೇಕು. ಕ್ಲಾರಿಟಿ ಬೇಕು ಅಂದ್ರೆ ಚಪ್ಪಲಿ ಎಡ್ ಬೀಳುತ್ತೆ. ನಡಿಯೇ. ಏಯ್, ಈ ಕಥೆ ಏನು ಅಂತ ನನಗೆ ಅರ್ಥನೇ ಆಗ್ತಿಲ್ವಲ್ಲ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಓಂ ನೀಲಕಂಠಾಯ ನಮಃ. ಓಂ ಕೈಲಾಸವಾಸಾಯ ನಮಃ. ಗೌತಮಿ, ಏನ್ರಿ? ದೇವರ ಮನೇಲಿರೋದು ವಿಕಾಸನಾ? ಓಂ ಜಟಾಧರಾಯ ನಮಃ. ಹೌದ್ರಿ, ನನ್ ತಮ್ಮನೇ. ಏನಾಯ್ತು ಅವನ್ಗೆ? ಅದೇ ಅರ್ಥ ಆಗ್ತಿಲ್ಲ. ಅವನ ಜೊತೆ ಮದುವೆ ಫಿಕ್ಸ್ ಆದಾಗಿನಿಂದ ಸ್ವಲ್ಪ ಮನುಷ್ಯನಾಗಿ ಬದಲಾಗೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಗೌತಮಿ. ನಂದಿ ಹಂದಿ ಆಗತ್ತಾ, ಹಂದಿ ನಂದಿ ಆಗತ್ತಾ? ಅದು ನಿಜಾನೇ. ಹಂದಿ ಆದ್ರೂ ನಂದಿ ಆಗುತ್ತೆ, ಆದ್ರೆ ವಿಕಾಸ್ ಮಾತ್ರ ಮನುಷ್ಯನಾಗಿ ಬದಲಾಗಲ್ಲ. ಓಂ ಗಂಗಾಧರಾಯ ನಮಃ. ಇವತ್ತು ಭೂಕಂಪನೋ ಪ್ರಳಯನೋ ಬರೋ ಹಾಗಿದೆ. ರಾವಣ ಬ್ರಹ್ಮ ಶಿವನ ಸಾಕ್ಷಾತ್ಕಾರಕ್ಕೋಸ್ಕರ ತಪಸ್ ಮಾಡಿರೋ ಹಾಗೆ ಮಾಡ್ತಿದ್ದಾನೆ. ವಿಷಯ ಏನು ಅಂತ ತಿಳ್ಕೊಳ್ಳೋಣ ನಡಿ. ನಡೀರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.